ಭಾರತದ ದಾಳಿಯಿಂದ ಬಚಾವಾಗಲು ಪಾಕ್ ಇನ್ನಿಲ್ಲದ ಪ್ರಯತ್ನ. ಬೇರೆ ದೇಶಗಳ ರಾಜತಾಂತ್ರಿಕ ನೆರವು ಬಳಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನ ಸಂಘರ್ಷ ತಿಳಿಗೊಳಿಸುವಂತೆ ಭಾರತ ಪಾಕಿಸ್ತಾನಕ್ಕೆ ಅಮೆರಿಕ ಮನವಿ. ದಾಳಿಯಿಂದ ಬಚಾವಾಗಲು ಪಾಕಿಸ್ತಾನ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ. ಬೇರೆ ದೇಶಗಳ ರಾಜತಾಂತ್ರಿಕ ನೆರವನ್ನ ಬಳಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನ ಸಂಘರ್ಷ ತಿಳಿಗೊಳಿಸುವಂತೆ ಭಾರತ ಪಾಕಿಸ್ತಾನಕ್ಕೆ ಅಮೆರಿಕ ಮನವಿಯನ್ನ ಮಾಡಿಕೊಂಡಿದೆ. ಇತ್ತ ಕತಾರ್ ರಾಷ್ಟ್ರದಿಂದಲೂ ಕೂಡ 2 ರಾಷ್ಟ್ರಗಳಿಗೆ ಮನವಿ ಬಂದಿದೆ. ಭಾರತ ಪಾಕಿಸ್ತಾನದ ಸಂಘರ್ಷ ಆಂತರಿಕವಾಗಿದೆ. 2 ರಾಷ್ಟ್ರಗಳು ತಾಳ್ಮೆಯಿಂದ ಸಹಕರಿಸಬೇಕು. ಕತಾರ್ ಮನವಿಯನ್ನ ಮಾಡಿಕೊಂಡಿದೆ. ಎಸ್ ಭಾರತ ಹಾಗೂ ಪಾಕಿಸ್ತಾನ ಏನಾದ್ರೂ ಯುದ್ಧ ಮಾಡ್ತು ಅಂತಂದ್ರೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಭಾರತದ ದಾಳಿಯಿಂದ ಬಚಾವಾಗೋಕೆ ಪಾಕಿಸ್ತಾನ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ. ಭಾರತದ ಜೊತೆ ಸೆಣಸಾಡಬೇಕು ಅಂತ ಹೇಳಿದ ತಕ್ಷಣನೇ ಪಾಕಿಸ್ತಾನಕ್ಕೆ ಪುಕ ಪುಕ ಅಂತ ಆಗಿರುತ್ತೆ. ಯಾಕಂತಂದ್ರೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ, ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ನಿದ್ದೆಯನ್ನ ಗೆಡಿಸಿದ್ದೀವಿ ಸ್ನೇಹಿತರೆ. ನಾವು ನಿದ್ದೆಯನ್ನ ಗೆಡಿಸಿದ್ದೀವಿ, ಪಾಕಿಸ್ತಾನದ ನಿದ್ದೆಗೆಡಿಸಿದ್ದೀವಿ. ಭಾರತ ಎಲ್ಲ ರೀತಿಯಿಂದಲೂ ಕೂಡ ತಯಾರಾಗ್ತಿದೆ ಎನ್ನುವಂತಹ ಕಾರಣಕ್ಕಾಗಿ ಪಾಕಿಸ್ತಾನ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಅಂತ ಭಯದಿಂದ ಹೇಳ್ಕೊಳ್ತಾ ಇದೆ. ಅಂದ್ರೆ ಭಾರತ ಅದೆಷ್ಟು ಭಯವನ್ನು ತೋರಿಸಿರ್ಬೇಡ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದಷ್ಟು ಸೈನಿಕರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಭಾರತದ ಒಂದು ಘಟ್ಸ್ ಎಷ್ಟಿರಬಹುದು. ಭಾರತದ ದಾಳಿಯಿಂದ ಬಚಾವಾಗೋಕೆ ಪಾಕಿಸ್ತಾನ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ. ಬೇರೆ ದೇಶಗಳ ರಾಜತಾಂತ್ರಿಕ ನೆರವು ಬಳಸಿಕೊಳ್ಳುತ್ತಿರುವಂತಹ ಪಾಕಿಸ್ತಾನ ಸಂಘರ್ಷವನ್ನ ತಿಳಿಗೊಳಿಸುವಂತೆ ಭಾರತ ಹಾಗೆ ಪಾಕಿಸ್ತಾನಕ್ಕೆ ಅಮೆರಿಕ ಮನವಿ ಮಾಡಿದ್ದನ್ನ ನಾನು ಹೇಳಿದ್ದೆ. ಇತ್ತ ಕತಾರ್ ರಾಷ್ಟ್ರದಿಂದಲೂ ಕೂಡ 2 ರಾಷ್ಟ್ರಗಳಿಗೆ ಮನವಿಯನ್ನ ಮಾಡಲಾಗಿದೆ. ಭಾರತ ಪಾಕಿಸ್ತಾನದ ಸಂಘರ್ಷ ಆತಂಕಕಾರಿಯಾಗಿದೆ. 2 ರಾಷ್ಟ್ರಗಳು ತಾಳ್ಮೆಯಿಂದ ಸಹಕರಿಸಬೇಕು ಅಂತ ಹೇಳಿ ಕತಾರ್ ಮನವಿಯನ್ನ ಮಾಡಿದೆ. ಎಲ್ಲಾ ದೇಶಗಳು ಕೂಡ ಹೇಳ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆಯಿಂದಿರಿ ಇಬ್ರು ಕೂಡ ಅಂತ. ಭಾರತ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ಮಾತುಕತೆ. ಹಾಟ್ಲೈನ್ ಮೂಲಕ 2 ರಾಷ್ಟ್ರಗಳ ಸೇನಾಧಿಕಾರಿಗಳ ಮಾತುಕತೆ. ಮಿಲಿಟರಿ ಕಾರ್ಯಾಚರಣೆಗಳ ಅಧಿಕಾರಿಗಳ ನಡುವೆ ಮಾತುಕತೆ. ಮಂಗಳವಾರ 2 ದೇಶಗಳ ಮಿಲಿಟರಿ ಅಧಿಕಾರಿಗಳ ಚರ್ಚೆ. ಪಾಕಿಸ್ತಾನ ನಡೆಸುತ್ತಿರುವಂತಹ ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಪ್ರಸ್ತಾಪ. ಗಡಿ ನಿಯಂತ್ರಣ ರೇಖೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗುಂಡಿನ ದಾಳಿ. ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿ ಬಗ್ಗೆ ಪ್ರಸ್ತಾಪ. ಕದನ ವಿರಾಮ ಉಲ್ಲಂಘಿಸದಂತೆ ಭಾರತದಿಂದ ಎಚ್ಚರಿಕೆ. ಸತತ 7ನೇ ದಿನವೂ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ. ಉರಿ ಅಕ್ಕೋರ್ ಸೆಕ್ಟರ್ಗಳಲ್ಲಿ ಪಾಕಿಸ್ತಾನದಿಂದ ದಾಳಿ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಭಾರತೀಯ ಸೇನೆ ಉತ್ತರ. ಭಾರತ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳ ಮಾತುಕತೆ ನಡೆಯಲಿದೆ. ಹಾಟ್ಲೈನ್ ಮೂಲಕ 2 ರಾಷ್ಟ್ರಗಳ ಸೇನಾಧಿಕಾರಿಗಳು ಮಾತುಕತೆಯನ್ನು ಮಾಡಲಿದ್ದಾರೆ. ಮಿಲಿಟರಿ ಕಾರ್ಯಾಚರಣೆಗಳ ಅಧಿಕಾರಿಗಳ ನಡುವೆ ಮಾತುಕತೆ. ಕದನ ವಿರಾಮವನ್ನ ಉಲ್ಲಂಘಿಸದಂತೆ ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ಮಂಗಳವಾರ 2 ದೇಶಗಳು ಕೂಡ ಮಾತುಕತೆ ಮಾಡಲಿದ್ದಾರೆ.
ಪಾಕಿಸ್ತಾನ ನಡೆಸುತ್ತಿರುವಂತಹ ಕದನ ಉಲ್ಲಂಘನೆ ಏನಿದೆ ಅದರ ಬಗ್ಗೆ ಗಡಿ ನಿಯಂತ್ರಣ ರೇಖೆ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಗುಂಡಿನ ದಾಳಿ ವಿಚಾರವಾಗಿ ಪಾಕಿಸ್ತಾನದ ಅಪ್ರಚೋದಿತ ಗುಂಡಿನ ದಾಳಿಯ ಬಗ್ಗೆ ಪ್ರಸ್ತಾಪ ಕೂಡ ಮಾಡಲಾಗ್ತಾ ಇದೆ. ಕದನ ವಿರಾಮವನ್ನ ಉಲ್ಲಂಘಿಸದಂತೆ ಭಾರತ ಎಷ್ಟು ಎಚ್ಚರಿಕೆಯನ್ನ ಕೊಟ್ಟರೂ ಅಷ್ಟೇ ತಲೆಗೆ ತೆಗೆದುಕೊಳ್ಳೋದಿಲ್ಲ ಪಾಕಿಸ್ತಾನ ತನಗೇನು ಬೇಕೋ ಅದನ್ನೇ ಮಾಡುತ್ತೆ ಹೊರತು ಎಲ್ಲಿ ಹೇಳಿದ ಮಾತು ಕೇಳುತ್ತೆ. ವಿಶ್ವಸಂಸ್ಥೆ ಒಂದು ಮಾತನಾಡಿದ್ರು ಕೂಡ ಅದು ತನಗೆ ಏನು ಅನ್ಸುತ್ತೋ ಅದೇ ಮಾಡೋದು. ಎಲ್ಲರಿಗೂ ಕೂಡ ಗೊತ್ತು, ಜಗತ್ತಿನಲ್ಲಿದ್ದ ಎಲ್ಲಾ ದೇಶಗಳಿಗೂ ಗೊತ್ತು, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಪೋಷಣೆ ಪಾಲನೆ ಮಾಡಿ ಅನ್ನ ಹಾಕಿ ಚಿಕನ್ ಬಿರಿಯಾನಿ ಹಾಕಿ ನೋಡ್ಕೊಳ್ತಿದ್ದಾರೆ ಎನ್ನುವಂಥದ್ದು. ಪಾಕಿಸ್ತಾನಕ್ಕೇನು ಭಾರತದ ಜೊತೆ ಯುದ್ಧ ಮಾಡಬೇಕು, ನಾವು ಗೆದ್ದು ಬಿಡ್ತೀವಿ, ಅವ್ರು ಆಗಲ್ಲ, ಸಾಧ್ಯ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಭಾರತ ಹಂಗೆಲ್ಲ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಬಂದು ಮಾತಾಡಿ ಕದನ ವಿಚಾರವಾಗಿ ಮಾತಾಡು ಅಂತಂದ್ರೆ ಆಗೋದಿಲ್ಲ. ಅವರಿಗೆ ಯುದ್ಧದ ವಿಚಾರ ಆಗೋದಿಲ್ಲ. ಅವರಿಗೆ ಒಟ್ರಾಶಿ ಕಾಲಕ್ಕೆ ಎದುರುಕೊಂಡು ಜಗಳಕ್ಕೆ ಬರಬೇಕು. ಅದೇ ಇರೋದು ಅವ್ರ ಮನಸ್ಸಿನಲ್ಲಿ. ಮಿಲಿಟರಿ ಕಾರ್ಯಾಚರಣೆಗಳ ಅಧಿಕಾರಿಗಳ ನಡುವೆ ಮಾತುಕತೆ ನಡೆಯಲಿದೆ ಮಂಗಳವಾರ ಎರಡು ದೇಶಗಳ ಮಿಲಿಟರಿ ಅಧಿಕಾರಿಗಳ ಜೊತೆ ಚರ್ಚೆ ಇದೆ. ಪಾಕಿಸ್ತಾನ ನಡೆಸುತ್ತಿರುವಂತಹ ಈ ಒಂದು ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಪ್ರಸ್ತಾಪ ಮಾಡಲಿದೆ. ಸತತ 7 ದಿನ ಆಯ್ತು ಅವರು ಗಡಿಯಲ್ಲಿ ನಿಂತ್ಕೊಂಡು ಗುಂಡು ಹಾರಿಸ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದೇವೆ. ಪಾಕಿಸ್ತಾನಕ್ಕೆ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಕ್ಕೆ ಕಿಂಚಿತ್ತೂ ಕೂಡ ಮರ್ಯಾದೆ ಇಲ್ಲ.